A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ತಾಲೂಕು ಅಧ್ಯಕ್ಷ ರಸೂಲ್ ಬೆನ್ನೂರವರು ಮಾಧ್ಯಮದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅರಕೆರೆ ಜಿ ಹಾಗೂ ಮಾಳನೂರು ಸೀಮೆಗೆ ಸಂಬಂಧಪಟ್ಟ ಆರ್ಐಗಳು ಮತ್ತು ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಎಂದು ಜಿಲ್ಲಾಧಿಕಾರಿಗಳಿಗೂ ಹಾಗೂ ಪ್ರಾದೇಶಿಕ ಆಯುಕ್ತರಿಗೂ ದಿನಾಂಕ 27/2/2026ರಂದು ಮನವಿಯನ್ನು ಸಲ್ಲಿಸಿರುತ್ತಾರೆ. ಅಕ್ರಮವಾಗಿ ಸರ್ಕಾರ ಗುಡ್ಡಗಳಲ್ಲಿ ಪಟ್ಟ ಲ್ಯಾಂಡ್ನಲ್ಲಿ ಗಣಿ ಮತ್ತು ಭೂ ವಿಜ್ಞಾನಿ ಇಲಾಖೆಯ ಪರವಾನಗಿ ಇಲ್ಲದೆ ರಾಜ್ಯಾರೋಷವಾಗಿ ಮರ್ಮ ಗಣಿಗಾರಿಕೆ ಮಾಡಿ ಲೂಟಿ ಮಾಡುತ್ತಿರುವವರ ಟಿಪ್ಪರ್ಗಳ ಮಾಲೀಕರು ಹಾಗೂ ಟಿಪ್ಪರ್ಗಳ ಮೇಲೆ ಯಾವುದೇ ದಂಡ ವಿಧಿಸದೆ ಹಾಗೂ ಎಫ್ಐಆರ್ ಮಾಡದೆ ಹಾಗೆ ಬಿಟ್ಟಿದ್ದಾರೆ ಎಂದು ಹೇಳಿದರು. ನಮಸ್ಕಾರ, ನಾನು ರಸೂಲ್ ಬೆನ್ನೂರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ತಾಲೂಕು ಅಧ್ಯಕ್ಷ ಹುಣಸಗಿಯಾಗಿದ್ದು, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಮೊನ್ನೆ 18/2/2026ರಂದು ಹುಣಸಗಿಯ ಒಂದು ಸೀಮೆಯಲ್ಲಿ ಸರ್ಕಾರದ ಯಾವುದೇ ಒಂದು ಪರವಾನಗಿ ಇಲ್ಲದೆ ಅಕ್ರಮವಾಗಿ ಈ ಮರಂ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಎಂದು ಮಾನ್ಯ ತಹಸೀಲ್ದಾರ್ ಅವರಿಗೆ ಮಾಹಿತಿ ಕೊಟ್ಟಿದ್ದೇವೆ. ಮಾಹಿತಿ ಪ್ರಕಾರ ಅವರು ಸ್ಥಳಕ್ಕೆ ಬಂದು ಹುಣಸಗಿ ತಹಸೀಲ್ದಾರ್ ಮತ್ತು ಕಂದಾಯ ನಿರೀಕ್ಷಕರು ಸ್ಥಳಕ್ಕೆ ಬಂದು ಸುಮಾರು 6-7 ಟಿಪ್ಪರ್ಗಳನ್ನು ವಶಕ್ಕೆ ಪಡೆದುಕೊಂಡು ಯಾವುದೇ ಥರ ಆ ಗಾಡಿ ಮೇಲೆ ಎಫ್ಐಆರ್ ಮಾಡದೆ ಒಂದು ದಂಡ ವಿಧಿಸದೆ ಹಾಗೆ ಬಿಟ್ಟು ಕಳಿಸಿದ್ದಾರೆ. ಇದು ಸರ್ಕಾರದ ಆಸ್ತಿ, ಒಂದು ಪಟ್ಟ ಲ್ಯಾಂಡ್ ಆಗಿರ್ಬೋದು, ಒಂದು ಸರ್ಕಾರಿ ಗುಡ್ಡಗಳಾಗಿರ್ಬೋದು, ಸರ್ಕಾರದ ಒಂದು ಈ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಒಂದು ಪರವಾನಗಿ ಇಲ್ಲದೆ ಈ ಥರ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ. ಸುಮಾರು 3,000ರಿಂದ 4,000ವರೆಗೂ ಒಂದು ಟ್ರಿಪ್ಪಿಗೆ ಮಾರಾಟ ಮಾಡ್ತಾರೆ. ಸರ್ಕಾರಕ್ಕೆ ಒಂದು ವಂಚನೆ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ತಹಶೀಲ್ದಾರ್ ಅವ್ರ ಗಮನಕ್ಕೆ ತಂದಾಗ ಅವರು ಬಂದು ಯಾವುದೇ ಪ್ರಕರಣ ಮಾಡದೆ ಗಾಡಿಗಳನ್ನು ಹಾಗೆ ಬಿಟ್ಟು ಕಳಿಸಿದ್ದಾರೆಂದು ನಾವು 27/2/2026ರಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಪ್ರಾದೇಶಿಕ ಆಯುಕ್ತರಿಗೂ ಮತ್ತು ಕಂದಾಯ ಸಚಿವರಿಗೂ ಈ ಒಂದು ಮನವಿಯನ್ನು ಕೊಟ್ಟಿರ್ತೇವೆ. ಮಾನ್ಯ ಹುಣಸಗಿಯ ಅರಕೆರೆ ಸೀಮೆ ಮತ್ತು ಮಾಳೂರು ಸೀಮೆಗೆ ಸಂಬಂಧಪಟ್ಟ ಕಂದಾಯ ನಿರೀಕ್ಷಕರು ಮತ್ತು ಸಂಬಂಧಪಟ್ಟ ತಹಸೀಲ್ದಾರ್ ಅವರು ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ ಅಂಥೇಳಿ, ಅದಕ್ಕೋಸ್ಕರ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಈ ಒಂದು ತನಿಖೆಯನ್ನು ಮಾಡಿ ಸಂಬಂಧಪಟ್ಟ ಈ ಒಂದು ಟಿಪ್ಪರ್ಗಳ ಮೇಲೆ ಪ್ರಕರಣವನ್ನು ದಾಖಲಿಸಿ ಮತ್ತು ಈ ಸಂಬಂಧಪಟ್ಟ ಆರ್ಐಗಳ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ನಾವು ಗಾಡಿ ನಿಲ್ಲಿಸಂತ ಸರ್, ಆ ಗಾಡಿ ಅದು ಮಂತ ನೋಡ್ರಿ. ಅದೇ ಹಿಡಿಗೋಣ ಪೊಲೀಸರು ಬರ್ತಾರೆ, ಎಫ್ಐಆರ್ ಮಾಡಿಸ್ಬಿಟ್ರೆ ಎಲ್ಲ ಸುಮ್ಮನೆ ನಿಮ್ಗೆ ವಜ್ಜೆ ಮಾಡ್ಕೊತ ಕೂತ್ಬಿಟ್ಟಾರೆ. 40,000 ಕೊಟ್ಟಿನಿ, 50,000 ಕೊಟ್ಟಿನಿ, 10 ರೂಪಾಯಿ ತಿಂದು ಲ್ಯಾಸ್ ಮಾಡ್ತಾರೆ. ಪಟ್ಟ ಲ್ಯಾಂಡ್ ಇಲ್ಲ, ಪಟ್ಟ ಲ್ಯಾಂಡ್ ನಮ್ದೇ ಉಸಿರಾಡಕ್ಕೆ ಟೈಮ್ನಾಗ ನಾವು ಜನ ಇಲ್ಲ, ಪಟ್ಟ ಲ್ಯಾಂಡ್ ಹೇಳ್ತಾರ. ಪಟ್ಟ ಲ್ಯಾಂಡ್ ಪರ್ಮಿಷನ್ ಅದ ಬೇಕು. ಪಟ್ಟ ಲ್ಯಾಂಡ್ ಎಲ್ಲ ಏನಲ್ಲ, ಗೋಟ ಕೊಡ್ರಿ, ಎಫ್ಐಆರ್ ಮಾಡಿ ಬಿಸಾಕಣ ಎಲ್ಲ. ಪಟ್ಟ ಮೊಬೈಲ್ ಸಿಸ್ಟಮ್ ಮಾಡೋದು, ಪಟ್ಟ ಲ್ಯಾಂಡ್ ಆದ್ರೂ ಪರ್ಮಿಷನ್ ತೊಗೊಬೇಕು. ತಹಸೀಲ್ದಾರ್ ಒಬ್ಬ ದಂಡಾಧಿಕಾರಿ ಗಮನಕ್ಕೆ ತರದೇನೆ ಮತ್ತು ಅವರು ಹೊಸ ಸರ್ಕ್ಯೂಟ್ ಕ್ಲೋಸ್ ಮಾಡೋದು ಇವತ್ತು ಕೆಳಗಡೆ ಇಲ್ಲಿ ನೋಡೋಣ, ನಾಳೆಗೆ ನೋಡೋಣ. ನೋಡಿದ್ರಪ್ಪ ನೀವೇನು ಹೇಳ್ತೀರ ಮಾಡಿದ್ದೆ ಸರ್ ಅಲ್ಲಿ ಸರ್ಕ್ಯೂಟ್ ಹೌಸ್ ಕೆಳಗಡೆ ಅಲ್ಲಿನೂ ಫುಲ್ ನಡೆದು ಸರ್ ಇದೇ ಟೈಪ್ ಅಲ್ಲ. ಹೋಗೋಣ ಅಲ್ಲಿ ಮುಗಿಸ್ಕೊಂಡು ಹೋಗ್ರಿ. ಇದೇ ಕೆಲಸ ಅಲ್ಲಿ ಹೊಲಿಕೆ ಹೆಚ್ಚು ನೋಡ್ರಿ. ಬಡ್ಡೆ ಅದು ತಂದು ಮಣ್ಣು ಹಾಕೊಳ್ಳೋದು, ಹೊಡೆದು ಹಚ್ಬಿಡ್ರಿ ಸರ್. ಈಗ